ಈಗ ನಮ್ಮಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಪೂನಾಗೋ ತಮಿಳ್ನಾಡಿಗೋ ಹೋಗಿ ಸರ್ಟಿಫಿಕೇಟ್ ತರಬೇಕು. ಹಲವಾರು ರೀತಿಯ ಸಮಸ್ಯೆಗಳನ್ನು ಇಲ್ಲಿಯ ಒಂದು ಮ್ಯಾನುಫ್ಯಾಕ್ಚರರ್ಸ್ ಏನು ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಚಿಂತನೆ ಪ್ರಾರಂಭಿಕ ಅಂತ ಶುರು ಮಾಡಿದ್ದೇವೆ. ಇಲ್ಲಿ ಯಾವ ಥರ ತರಬೇಕು ಅಂತಕ್ಕಂಥದ್ದು ನನಗೆ ಯಾರನ್ನು ಮೆಚ್ಚಿಸ್ಲಿಕ್ಕೆ ಇದೆಲ್ಲ ನಾನು ಈ ಒಂದು ಯೋಜನೆಗಳಿಗೆ ನಾನು ಚಾಲನೆ ಕೊಟ್ಟಿಲ್ಲ. ನನ್ನ ಋಣ ತೀರಿಸಬೇಕು, ನನ್ನ ಕರ್ತವ್ಯ ಮಾಡಬೇಕು. ಆ ಕರ್ತವ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಜಿಲ್ಲೆಯ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದರು. ಆ ವಿಶ್ವಾಸಕ್ಕೆ ಯಾವುದೇ ಧಕ್ಕೆ ಬರದಾರದೆ ಇರ್ತಕ್ಕಂಥ ರೀತಿಯಲ್ಲಿ ಈ ಯೋಜನೆ ಅನುಷ್ಠಾನಕ್ಕೆ ತಂದು ಯುವಕರಿಗೂ ಉದ್ಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಒಂದು ಚಾಲನೆ ಬಜೆಟ್ ಹಿಂದೇನು ಕೊಟ್ಟವ್ರು ಇಲ್ಲಿ ಮಂಡ್ಯ ಕೊಟ್ಟಿರೋದೇನು ಕೊಟ್ಟವ್ರು ಅವರು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಘೋಷಣೆ ಇದು ಮಾಡಿದ್ದು ಬಿಟ್ಟರೆ ಯಾವುದು ಅಂತ ಒಂದು ಪ್ರಮುಖವಾದಂಥ ಘೋಷಣೆಗಳು ಇಲ್ಲ. ಸರ್, ಮಂಡ್ಯ ಋಣ ತೀರಿಸ್ತೀವಿ ಅಂತ ಹೇಳ್ತೀರಾ, ಆದ್ರೆ ಮದ್ದೂರು ಶಾಸಕರು ಸಾಕಷ್ಟು ಟೀಕೆ ಮಾಡ್ತಾರೆ ಸರ್. ಯಾರು? ಕದ್ಲೂರು ಉದಯ. ನೀವು ಒಂದು ನಿಮಿಷ, ಅವ್ರ ಟೀಕೆ ಯಾವುದಕ್ಕೆ ಮಾಡಿದ್ದಾರೆ? ಡೆವಲಪ್ಮೆಂಟಿಗೆ ಮಾಡಿದ್ದಾರೆ. ಡೆವಲಪ್ಮೆಂಟ್ ವಿಚಾರ ಏನು ಮಾಡಿದ್ದಾರೆ? ಅವರ ಬಗ್ಗೆ ನನ್ನ ಚರ್ಚೆ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡ್ತೀರಿ? ಆ ವ್ಯಕ್ತಿ ಬಗ್ಗೆ ನಾವು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಗ್ರಾಮೀಣ ಭಾಗದ ಜನರ ಕಷ್ಟ ಕೇಳಿಲ್ಲ ಕುಮಾರಸ್ವಾಮಿ ಅವರು. ಇಲ್ಲ, ನಾನು ಎಲ್ಲ 5 ಸ್ಟಾರಲ್ಲಿ ಇದ್ದೀನಿ. ಶ್ರೀಲಂಕಾದಲ್ಲಿ ಹೋಗಿ ಕೂತಿದ್ದೆ. ಶ್ರೀಲಂಕಾದಲ್ಲಿ ಹೋಗಿ ಜಾಮೀನು ಪಡೆಯುವವರೆಗೆ ಕೂತಿದ್ದೆ ನಾನು. ಚರ್ಚೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರ್ದು ಅಂತ ಕುಮಾರಸ್ವಾಮಿ ಅವರು ತಡಿತಾ ಇದ್ದಾರೆ. ಶಿವರಾಮಯ್ಯ ನಾನು ಹೆಂಗೆ ತಡೆಯೋಕ್ಕಾಗುತ್ತಣ್ಣ? ಅವ್ರು ಸಿದ್ದರಾಮಯ್ಯವ್ರ ಜೊತೆ ಮಾತಾಡಕ್ಕೆ ಹೇಳಿ, ನಾನು ಕೇಳಿದ್ರೆ ನಾನೇನು ಹೇಳಿ? ನಾನು ಸಿದ್ದರಾಮಯ್ಯವ್ರಿಗೆ ಕಳೆದ ಒಂದು ವಾರದಿಂದ ಏನು ಹೇಳಿದ್ದೀನಿ? ಬಿಟ್ಕೊಡಪ್ಪ ಅಂತ ದಿನ ಹೇಳ್ತಾ ಇಲ್ವಾ? ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರತಕ್ಕಂಥ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಿ. ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯಲ್ಲಿ ಹೊರೆ ಇರ್ತಕ್ಕಂಥದ್ದಕ್ಕೆ ತಯಾರಾಗಬೇಕಾಯ್ತದೆ.